ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಕಾರ್ತಿಕ್ ಮಹೇಶ್ ಉತ್ತಮವಾಗಿ ಆಟವಾಡುತ್ತಿದ್ದಾರೆ. ಬಿಗ್ ಬಾಸ್ ಮನೆಯೊಳಗೆ ಕಾರ್ತಿಕ್ ಕಾಲಿಟ್ಟ ಮೇಲೆ ದೊಡ್ಡ ಅಭಿಮಾನಿ ಬಳಗವೇ ಸೃಷ್ಟಿಯಾಗಿದೆ. ಇನ್ಸ್ಟಾಗ್ರಾಂನಲ್ಲಿ ಕಾರ್ತಿಕ್ಗೆ 133K ಫಾಲೋವರ್ಸ್ ಇದ್ದಾರೆ. ಸೋಷಿಯಲ್ ಮೀಡಿಯಾ ಹೊರತಾಗಿಯೂ ಕಾರ್ತಿಕ್ನ ಇಷ್ಟಪಡುವ ಜನರ ಸಂಖ್ಯೆ ಹೆಚ್ಚಿದೆ. ನಟಿ ಸಂಗೀತಾ ಶೃಂಗೇರಿ ಇನ್ಸ್ಟಾಗ್ರಾಂನಲ್ಲಿ 449K ಫಾಲೋವರ್ಸ್ ಇದ್ದಾರೆ. ಬಿಗ್ ಬಾಸ್ ಜರ್ನಿಯಲ್ಲಿ ಸಂಗೀತಾ ಬಗ್ಗೆ ಪಾಸಿಟಿವ್ ಅಂಶಗಳು ಇವೆ, ನೆಗೆಟಿವ್ ಅಂಶಗಳು ಇವೆ. ವಿನಯ್ಗೆ ಪ್ರಬಲ ಎದುರಾಳಿ ಸಂಗೀತಾ ಹಲವರಿಗೆ ಇಷ್ಟವಾಗಿದ್ದಾರೆ. ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಮೇಲೆ ತನಿಷಾಗೆ ಉತ್ತಮ ಇಮೇಜ್ ಲಭಿಸಿದೆ. ಇನ್ಸ್ಟಾಗ್ರಾಂನಲ್ಲಿ ತನಿಷಾಗೆ 242K ಫಾಲೋವರ್ಸ್ ಇದ್ದಾರೆ. ನೇರವಾಗಿ ಮಾತನಾಡುವ ತನಿಷಾ ಕುಪ್ಪಂಡ ಕಂಡ್ರೆ ಸೋಷಿಯಲ್ ಮೀಡಿಯಾ ಹೊರತುಪಡಿಸಿಯೂ ಹೆಚ್ಚಿನ ಜನರಿಗೆ ಇಷ್ಟ. ವಿನಯ್ ಗೌಡಗೆ ಇನ್ಸ್ಟಾಗ್ರಾಂನಲ್ಲಿ 118K ಫಾಲೋವರ್ಸ್ ಇದ್ದಾರೆ. ಬಿಗ್ ಬಾಸ್ ಜರ್ನಿಯಲ್ಲಿ ವಿನಯ್ ಬಗ್ಗೆ ನೆಗೆಟಿವ್ ಅಂಶಗಳೇ ಹೆಚ್ಚಿವೆ. ಬಳೆ ವಿವಾದದಲ್ಲಿ ವಿನಯ್ ಹೆಚ್ಚು ಟ್ರೋಲ್ ಆಗಿದ್ದರು. ಡ್ರೋನ್ ಪ್ರತಾಪ್ಗೆ ಇನ್ಸ್ಟಾಗ್ರಾಂನಲ್ಲಿ 451K ಫಾಲೋವರ್ಸ್ ಇದ್ದಾರೆ. ಬಿಗ್ ಬಾಸ್ನಿಂದಾಗಿ ಡ್ರೋನ್ ಪ್ರತಾಪ್ಗೆ ಪಾಸಿಟಿವ್ ಇಮೇಜ್ ಬಂದಿದೆ. ಸಿಂಪತಿ ಸ್ಟಾರ್ ಅಂತಲೂ ಡ್ರೋನ್ ಪ್ರತಾಪ್ ಟ್ರೋಲಿಗರಿಗೆ ಆಹಾರವಾಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಸಂಯಮದಿಂದ ಆಡುತ್ತಿರುವ ಸ್ಪರ್ಧಿ ಸಿರಿ. ಇವರಿಗೆ ಇನ್ಸ್ಟಾಗ್ರಾಂನಲ್ಲಿ 53.1K ಫಾಲೋವರ್ಸ್ ಇದ್ದಾರೆ. ಯಾವುದೇ ವಿವಾದಕ್ಕೂ ಸಿಲುಕದ ಸಿರಿ ಹಲವರಿಗೆ ಇಷ್ಟವಾಗುತ್ತಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಮೈಕಲ್ ಅಜಯ್ಗೆ 211K ಫಾಲೋವರ್ಸ್ ಇದ್ದಾರೆ. ಕನ್ನಡದಲ್ಲಿ ಹೆಚ್ಚು ಮಾತನಾಡಲು ಪ್ರಯತ್ನಿಸುತ್ತಿರುವ ಮೈಕಲ್ ಅವರಿಗೆ ಅನೇಕರು ಇಷ್ಟವಾಗಿದ್ದಾರೆ. ವರ್ತೂರ್ ಸಂತೋಷ್ ಅವರಿಗೆ ಇನ್ಸ್ಟಾಗ್ರಾಂನಲ್ಲಿ 31.3K ಫಾಲೋವರ್ಸ್ ಇದ್ದಾರೆ. ನೇರವಾಗಿ ಮಾತನಾಡುವ ವರ್ತೂರ್ ಸಂತೋಷ್ಗೆ ಅವರದೇ ಆದ ಅಭಿಮಾನಿ ಬಳಗವಿದೆ. ಇನ್ಸ್ಟಾಗ್ರಾಂನಲ್ಲಿ ತುಕಾಲಿ ಸಂತು ಅವರಿಗೆ 12.7K ಫಾಲೋವರ್ಸ್ ಇದ್ದಾರೆ. ಟಾಸ್ಕ್ ಆಗಿ ತುಕಾಲಿ ಸಂತು ಹೆಡ್ ಶೇವ್ ಮಾಡಿಸಿಕೊಂಡಾಗ ವೀಕ್ಷಕರು ಜೈಕಾರ ಹಾಕಿದ್ದರು. ಇನ್ಸ್ಟಾಗ್ರಾಂನಲ್ಲಿ ನಮ್ರತಾ ಗೌಡ 916K ಫಾಲೋವರ್ಸ್ ಹೊಂದಿದ್ದಾರೆ. ಚಮಚ ಅಂತ ನಮ್ರತಾ ಗೌಡ ಟ್ರೋಲ್ ಆಗಿದ್ದು ಜಾಸ್ತಿ. ಗ್ಯಾಂಗ್ ಬಿಟ್ಟು ಸ್ವಂತಿಕೆಯಿಂದ ಆಟವಾಡಿದಾಗ ತನಿಷಾ ಪರವಾಗಿ ಪರ್ಫಾರ್ಮೆನ್ಸ್ ಮಾಡಿದಾಗ ನಮ್ರತಾ ವೀಕ್ಷಕರ ಮನಗೆದ್ದಿದ್ದರು. ಅವಿನಾಶ್ ಶೆಟ್ಟಿಗೆ ಇನ್ಸ್ಟಾಗ್ರಾಂನಲ್ಲಿ 17.4K ಫಾಲೋವರ್ಸ್ ಇದ್ದಾರೆ. ಪವಿ ಪೂವಪ್ಪಗೆ ಇನ್ಸ್ಟಾಗ್ರಾಂನಲ್ಲಿ 122K ಫಾಲೋವರ್ಸ್ ಇದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.